ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಇದು ಥರ್ಸ್ಡೇ ಈವ್ನಿಂಗ್ ಬ್ಲಾಗ್. ಇವತ್ತು ನಾವು ನಮ್ಮ ಕಸಿನ್ ಮನೆಗೆ ಹೋಗ್ತಿದ್ದೀವಿ. ಬೆಳಗ್ಗೆಯಿಂದ ಹೋಗಬೇಕು ಅಂದ್ಕೊಂಡ್ರೆ ಇವಾಗ ಟೈಮ್ 4:30 ಆಗಿದೆ. ಇವಾಗ ಹೊರಡ್ತಿದ್ದೀವಿ. ಆ್ಯಂಡ್ ಇದು ಏನು ನಾಗವಲ್ಲಿ ಫೋಟೋ ಇದೆ ನಿಮ್ಮ ಮನೇಲಿ ಅನ್ಕೋಬೇಡಿ, ನಾನೇ ಇದು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸಲ್ಲಿ ಫೋಟೋ ತೆಕ್ಕೊಂಡಿರೋದನ್ನು ಈ ಥರ ಫ್ರೇಮ್ ಮಾಡಿ ಹಾಕ್ಸ್ಕೊಂಡಿರೋದು. ಸೊ ಫೈನಲಿ ಕಸಿನ್ ಮನೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಯಾವ ಥರ ಎಂಜಾಯ್ ಮಾಡ್ತೀವಿ ಎಲ್ಲನೂ ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗ್ತಿದ್ದೀವಿ. ಸೊ ಅದನ್ನು ಬ್ಲಾಗ್ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ ನೋಡೋಣ ಯಾವ ಥರ ಇವತ್ತು ನಾವು ಈವ್ನಿಂಗ್ನ ಸ್ಪೆಂಡ್ ಮಾಡ್ತೀವಿ ಅಂತ ನಿಮಗೂ ತೋರಿಸ್ತೀನಿ. ಇಲ್ಲಿ ನಮ್ಮ ಕ್ವೀನ್ ರೆಡಿ ಆಗಿದ್ದಾರೆ ಹೊರಡಕ್ಕೆ. ಹೆಲೋ ಹೆಲೋ. ಹಾಯ್ ಹಾಯ್. ಏನೋ ಬಾಕ್ಸು ಏನೋ ತೊಗೊಂಡಿದ್ದೀರಿ, ಏನದು? ನಂಗೆ ಇಡ್ಲಿ ಸಾಂಬಾರು ಇಷ್ಟ. ನಮ್ಮಮ್ಮ ಮಾಡಿರೋ ಇಡ್ಲಿ ಸಾಂಬಾರು ಅಂದರೆ ನಮ್ಮ ಮನೇಲಿ ಎಲ್ರಿಗೂ ಫೇವ್ರೇಟು. ಸೊ ಇವತ್ತು ಇಡ್ಲಿ ಸಾಂಬಾರು ಮಾಡಿದ್ಲು ಬೆಳಗ್ಗೆ ಟಿಫನ್ಗೆ. ನಮ್ಮ ಚಿಕ್ಕಪ್ಪಂಗೆ ತುಂಬ ಇಷ್ಟ ಅಮ್ಮ ಮಾಡೋ ಸಾಂಬಾರು. ಸೊ ಅವರು ಟೇಸ್ಟ್ ಮಾಡಲಿ ಅಂತ ಮತ್ತೆ ಬಿಸಿ ಬಿಸಿಯಾಗಿ ಇಡ್ಲಿ ರೆಡಿ ಮಾಡಿಕೊಂಡು ಸಾಂಬಾರು ಎಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ. ಮತ್ತು ನಮ್ಮ ಕಸಿನ್ ಮನೆಗೆ ಹೋದ್ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಬಾಯ್. ಬಿಟ್ಟು ಬರಬೇಕು. ಬಿಟ್ವಿ ಫೈನಲಿ. ನೀ ಬರಬೇಡ ತುದಿಗೆ, ಅಲ್ಲಿ ಕೂಚೋ. ನಾ ಶೂಸ್ ಬಿಟ್ಟು ಬಂದ್ಬಿಡ್ತೀನಿ. ಕಾರಾಗ ಹೋಗಿ ಕಾರಾಗ ಬರ್ತೀವಲ್ಲ. ಎಲ್ಲಿ ಹೋಗ್ತಿದ್ದೀವಿ ಅಥರ್ವ? ಓಯ್ ಜುಟ್ಟು ಮ್ಯಾನ್. ಈ ರೋಡಲ್ಲಿ ಹೋಗ್ತಾ ಇದ್ರೆ ಓಲ್ಡ್ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಿದೆ. ಇದು ನಮ್ಮ ಸ್ಕೂಲಿಗೆ ಹೋಗೋ ರೋಡು. ಸೈಕಲ್ ಮೇಲೆ ಇಂಥ ಬಿಸಿಲಲ್ಲಿ ಅಡ್ಡಾಡ್ತಿದ್ವಿ. 4-5 ಟೈಮ್ಸ್ ಅಡ್ಡಾಡ್ತಿದ್ವಿ. ಇವಾಗ ಬ್ಯಾಂಗ್ಳೂರಲ್ಲಿ ಇದ್ಬಿಟ್ಟು ಮಂತ್ರಾಲಯ ಬಿಸಿಲು ಅಂತೀವಿ. ಇಲ್ಲಿ ಬಂದ್ರೆ ಇಲ್ಲ ನೋಡ ಸ್ಕೂಲ್ ಬರ್ತದ ನೋಡಿ. ನಮ್ಮ ಸ್ಕೂಲ್ ಅಮ್ಮ ಓದಿದ ಸ್ಕೂಲ್ ಬರ್ತದ ನೋಡಿ. ಈಗ ಅಲ್ಲಿ ಬಂತು 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 ಬಂತು. ನಿಮ್ದು ಕನ್ನಡ ಚಾನಲ್, ಇವ್ರದ್ದು ತೆಲುಗು ಚಾನಲ್. ಏನೇ ಎಲ್ಲೇ ಹೋಯ್ತು ರೋಡ್ ಹೋಗ್ಬಿಡ್ತಾನೆ. ಇಲ್ಲಿ ಬಂತಲ್ಲ ಎಷ್ಟು ಚೇಂಜ್ ಆಗ್ಬಿಟ್ಟದ ನೋಡಿ ಮಂತ್ರಾಲಯ. ಇದೇ ರೋಡ್ ಹಿಂಗೆ ಸ್ಟ್ರೈಟ್ ಆಗಿ ಹೋದ್ರೆ ಶ್ರೀ ಪರಿಮಳ ವಿದ್ಯಾನಿಕೇತನ್ ಬರುತ್ತೆ. ನಾವು ಓದಿರೋ ಸ್ಕೂಲ್. ನನ್ನ ಮಗ ಹಿಂಸೆ ಕೊಡ್ತಿದ್ದಾನೆ. ಮತ್ತೆ ವ್ಲಾಗ್ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಬಾಯ್. ಮಂತ್ರಾಲಯ ದಿನದಿಂದ ದಿನಕ್ಕೆ ಎಷ್ಟು ಚೇಂಜಸ್ ಆಗ್ತಿದೆ ಅಪ್ಪ. ನನ್ನ ಮದುವೆ ಆಗಿ ಒಂದು 3 ಇಯರ್ಸ್ ಆಯಿತು. ಅಷ್ಟರಲ್ಲಿ ಎಷ್ಟೊಂದು ರೆನೋವೇಷನ್ಸ್ ಆಗಿದೆ, ಎಷ್ಟೊಂದು ಹೊಸ ಬಿಲ್ಡಿಂಗ್ಸ್ ಆಗಿದೆ. ಡೇ ಟು ಡೇ ತುಂಬ ಡೆವಲಪ್ ಆಗ್ತಿದೆ ಮಂತ್ರಾಲಯ. ಹವೆವರ್ ನಾವು ನಮ್ಮ ಕಸಿನ್ ಮನೆ ರೀಚ್ ಆದ್ವಿ. ಕಸಿನ್ ಮನೆಗೆ ಹೋಗ್ತಿದ್ದಂಗೆ ನನ್ನ ಮಗಂಗೆ ಟಾಯ್ಸ್ ಸಿಕ್ಬಿಡ್ತು. ಫುಲ್ ಆಟ ಆಡ್ತಾ ಇದ್ದ. ಇನ್ನು ನಾವೆಲ್ಲ ಹಳೆಯ ಆಲ್ಬಮ್ಸ್ ನೋಡ್ತಿದ್ವಿ. ನೋಡಿ ಇದರಲ್ಲಿ ನಮ್ಮ ಚಿಕ್ಕಪ್ಪ ಅಪ್ಪ ಯಾವ ಥರ ಇದ್ದಾರೆ ಹಾಗೆ ಮಾತಾಡ್ತಾ ಓಲ್ಡ್ ಮೆಮೊರೀಸ್ ಎಲ್ಲ ರೀಕಾಲ್ ಮಾಡ್ತಾ ಇದ್ವಿ. ಒಂಥರ ತುಂಬ ದಿನ ಆದಮೇಲೆ ಕಸಿನ್ಸ್ ಎಲ್ಲ ಮೀಟ್ ಆದರೆ ಆ ಫೀಲೇ ಬೇರೆ. ಸಖತ್ ಎಂಜಾಯ್ ಮಾಡಿದ್ವಿ. ಮೆಮೊರೀಸ್ ಎಲ್ಲ ರೀಕಾಲ್ ಮಾಡುವಾಗ ನಮ್ಮ ಚೈಲ್ಡ್ಹುಡ್ ಮೆಮೊರೀಸು ನಮ್ಮ ದೊಡ್ಡವ್ರ ಮಾತಲ್ಲಿ ಕೇಳಬೇಕು. ಸಖತ್ ಫನ್ನಿಯಾಗಿರುತ್ತೆ. ನಮ್ಮ ಚಿಕ್ಕಮ್ಮ ಅಂತೂ ನಾವು ಚೈಲ್ಡ್ಹುಡ್ಡಲ್ಲಿ ಯಾವ ಥರ ಮಾಡ್ತಿದ್ವಿ ಅದೆಲ್ಲ ಹೇಳಿದ್ರೆ ನಮಗಂತೂ ಫುಲ್ ನಗು ಬರ್ತಿರುತ್ತೆ. ನಾವು ಯಾವ್ಯಾವ ಥರ ಬಿಹೇವ್ ಮಾಡ್ತಿದ್ವಿ, ಏನೆಲ್ಲ ತಲೆಹರಟೆ ಮಾಡ್ತಿದ್ವಿ ಅಂತ. ಮತ್ತು ಓಲ್ಡ್ ಆಲ್ಬಮ್ಸ್ ಎಲ್ಲ ನೋಡಿದ್ವಲ್ಲ, ಅದರಲ್ಲಿ ನನ್ನ ತಂಗಿ ಒಂದು ಫೋಟೋದಲ್ಲಿ ಫುಲ್ ಮುಖಕ್ಕೆಲ್ಲ ಪೌಡರ್ ಹಚ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಲು. ಅವೆಲ್ಲ ನೋಡೋಕ್ಕೇನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಇನ್ನೇನು ಎಲ್ಲ ಹರಟೆ ಹೊಡೆದಾಯಿತು, ಟೈಮ್ ಆಯಿತು ಮನೆಗೆ ಹೊರಡೋಣ ಅಂತ ಹೊರಡಬೇಕಾದ್ರೆ ಮನೆ ಮುಂದೆ ಹಸು ಬಂದಿತ್ತು. ಸೊ ಅದಕ್ಕೆ ಒಂದು ಸ್ವಲ್ಪ ಅಕ್ಕಿ ಅದು ತಂದಿಟ್ಟರು. ನನ್ನ ಮಗ ಮತ್ತು ನನ್ನ ತಂಗಿ ಮಗ ಅದನ್ನ ನೋಡಿ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ರು. ನನ್ನ ಮಗನ ನಾನು ಬ್ಯಾಂಗ್ಳೂರಲ್ಲಿ ಅಷ್ಟೊಂದು ಆಚೆ ಕರ್ಕೊಂಡು ಹೋಗಲ್ಲ. ಮನೆ ಕೆಲಸನೇ ಸರಿಗೆ ಹೋಗ್ಬಿಡುತ್ತೆ ನನಗೆ. ಮಳೆ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಹೋಗ್ತಿದ್ವಿ ರೆಗ್ಯುಲರಾಗಿ ಪಾರ್ಕಿಗೆ. ಬಟ್ ಇತ್ತೀಚೆಗೆ ಪಾಪ ಅವನ್ನ ಆಚೆನೇ ಕರ್ಕೊಂಡು ಹೋಗ್ತಿಲ್ಲ. ಹಾಗಾಗಿ ಏನು ನೋಡಿದ್ರೂ ಸಖತ್ ಎಕ್ಸೈಟ್ ಆಗ್ತಿದ್ದ ಅವನು.
ಸರಿ ಇನ್ನೂ ಟೈಮ್ ಆಯ್ತಲ್ಲ ಮನೆಗೆ ಹೋಗೋಣ ಅಂದ್ಕೊಂಡ್ವಿ. ಆ್ಯಕ್ಚುಲಿ ಈವ್ನಿಂಗು ನನ್ನ ತಂಗಿ ಹಸ್ಬೆಂಡು ಪಾನಿಪುರಿ ಮತ್ತು ಮಸಾಲೆ ಪುರಿ ಮನೇಲೇ ಮಾಡೋ ಪ್ಲ್ಯಾನ್ ಇತ್ತು. ಸೊ ಬೇಗ ಮನೆಗೆ ಹೋಗೋಣ ಅಂತ ಇನ್ನೇನು ಹೊರಡೋಣ ಅಂದ್ಕೊಂಡ್ವಿ. ನನ್ನ ತಂಗಿ ಹಸ್ಬೆಂಡ್ಗೆ ಮೀಟಿಂಗ್ ಇರೋದ್ರಿಂದ ಅವ್ರು ಪಿಕ್ ಮಾಡೋಕ್ಕೆ ಬರೋಕ್ಕಾಗಲ್ಲ ಅಂದರು. ಸೊ ನಮ್ಮ ಚಿಕ್ಕಪ್ಪನೇ ಕಾರಲ್ಲಿ ಮನೆಗೆ ಡ್ರಾಪ್ ಮಾಡಿದ್ರು. ಆರಾಧನೆ ಟೈಮಲ್ಲಿ ಮಂತ್ರಾಲಯನ ನೋಡೋಕ್ಕೆ ಚಂದ, 2 ಕಣ್ಣು ಸಾಲದು, ಸ್ವರ್ಗ ಇದ್ದಂಗೆ ಇರುತ್ತೆ. ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ. ನಾನು ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನಿಮ್ಗೆ ಅದನ್ನು ತೋರಿಸ್ತೀನಿ. ಇನ್ನು ಮನೆಗೆ ಬಂದಮೇಲೆ ನನಗೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬಟ್ ನನ್ನ ತಂಗಿ ಹಸ್ಬೆಂಡ್ ಮಾಡಿರೋ ಪಾನಿಪುರಿ ಮತ್ತು ಮಸಾಲೆ ಪುರಿ ಸಖತ್ತಾಗಿತ್ತು. ಆ ರೆಸಿಪೀಸ್ನ ನನ್ನ ತಂಗಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಳೆ. ನಾನು ಅವಳ ಯೂಟ್ಯೂಬ್ ಚಾನಲ್ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ನಿಜ ಸಖತ್ತಾಗಿ ಮಾಡಿದರು, ಮಿಸ್ ಮಾಡದೆ ನೀವು ಟ್ರೈ ಮಾಡಿ. ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಿದ್ದೀನಿ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ಶುಕ್ರವಾರದ ಬ್ಲಾಗು. ಇವತ್ತು ನಮ್ಮ ಮನೆ ಹತ್ರ ಇರೋರು ಅರ್ಶಿನ ಕುಂಕುಮಕ್ಕೆ ಬನ್ನಿ ಅಂತ ಕರೆದಿದ್ರು. ಸೊ ನಾನು ನನ್ನ ತಂಗಿ ಅರ್ಶಿನ ಕುಂಕುಮಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಅಮ್ಮಂಗೂ ಹೇಳಿದರು. ಅಮ್ಮ ಮೊಮ್ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಇದ್ದಾಳೆ, ನಾವಿವಾಗ ಹೋಗಿ ಬರ್ತೀವಿ, ನಮ್ಮಮ್ಮ ಸಂಜೆ ಹೋಗಿ ಬರ್ತಾಳೆ. ಸೊ ಬನ್ನಿ ಅಲ್ಲಿ ಯಾವ ಥರ ಪೂಜೆ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ. ಹೋಗೋಣ ಬನ್ನಿ, ಹೋಗೋಣ. ಸೆಲ್ಫಿ ಕ್ವೀನ್. హలో హలో చెప్పగా ಮೊಮ್ಮಕ್ಕಳ ನೋಡ್ಕೊತಾ ಇದ್ದಾರೆ. ಮಲಗಿಸಿ ಬಂದಿವಿ ಇಬ್ರು. సరే నేను అప్పుడే వెళ్తున్నా అమ్మా ఇంకా అన్ని మీకు చేసి పెట్టి సాయంత్రం వస్తారు. అదే సెల్ ఉంటాయి. ಸೊ ನಮ್ಮನ್ನು ಯಾರು ಅರ್ಶಿನ ಕುಂಕುಮಕ್ಕೆ ಇನ್ವೈಟ್ ಮಾಡಿದ್ರು ಅವ್ರ ಮನೆಗೆ ಹೋಗಾದ್ಮೇಲೆ ಅವ್ರ ಪಕ್ಕದ ಮನೆಯವರು ನಮ್ಮನ್ನು ನೋಡಿಬಿಟ್ಟು ನಮ್ಮ ಮನೇಲೂ ವರಮಹಾಲಕ್ಷ್ಮಿ ವ್ರತ ಮಾಡಿದ್ದೀವಿ, ಬಂದು ಅರ್ಶಿನ ಕುಂಕುಮ ತೊಗೊಂಡೋಗಿ ಅಂದರು. ಸೊ ಅಲ್ಲೂ ಹೋಗ್ಬಿಟ್ಟು ಬಂದ್ವಿ. ಅದಾದಮೇಲೆ ಇವತ್ತು ಏಕಾದಶಿ ಆಗಿರೋದ್ರಿಂದ ಮನೆಯಲ್ಲಿ ಅಮ್ಮ ಟಿಫನ್ ಮಾಡಿದರು. ಸೊ ಟಿಫನ್ ಮಾಡಿಕೊಂಡು ಸಂಜೆಗೆ ನಮ್ಮ ಅತ್ತೆ ಮನೆಗೆ ಹೋಗಬೇಕಿತ್ತು. ನಮ್ಮ ಅತ್ತೆ ಮನೆಯಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಇದೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಪ್ರತಿ ವರ್ಷವೂ. ಸೊ ಅಲ್ಲಿ ಹೋಗಬೇಕಿತ್ತು. ಏಕಾದಶಿ ಹಬ್ಬ ಬಂದಿರೋದ್ರಿಂದ ನಮ್ಮ ಮನೇಲಿ ಎಲ್ಲ ದ್ವಾದಶಿ ಹಬ್ಬ ಮಾಡ್ತಾರೆ. ಸೊ ಆದ್ರೂ ಶುಕ್ರವಾರ ಸಂಜೆ ಬಂದುಬಿಟ್ಟು ಅರ್ಶಿನ ಕುಂಕುಮ ತೊಗೊಂಡೋಗಿ ಅಂತ ಕರೆದಿದ್ರು ನಮ್ಮ ಅತ್ತೆಯವರು. ಸೊ ನಮ್ಮ ಅತ್ತೆಯವ್ರ ಮನೆಗೆ ಹೋಗಿದ್ವಿ ಅರ್ಶಿನ ಕುಂಕುಮಕ್ಕೆ. ಕೂಚೋಗಲ್ ತಾತನ್ ತೊಡಿ ಮೇಲೆ ಕೂಚೋ ಹೋಗು. ಮಂದಿರಕ್ಕೆ ನೀ ಬಂದು ಏನು ಅದು ಕ್ಯಾಮ್ರಾ ಸಣ್ಣದು ಹೌದಾ? ಎಷ್ಟದು? ಶಿಷ್ಟ ಪೈದಣಿ ನಾದದಿ ದೃಷ್ಟಿ ನಮ್ಮಲಿ ನಮ್ಮಯ ಮಂದಿರಕ್ಕೆ ನೀ ಬಂದು
ಮಂದದಿ ಇಂದಿರೆ ವರಲಕ್ಷ್ಮಿಯೇ ಸ್ತುತ್ಯಾಭಿಮಾನಿಯೇ ನಿತ್ಯ ತೃಪ್ತನ ಪ್ರಿಯೇ ಶಕಲ ಬಾ ಇಲ್ಲಿ ಅಥರ್ವ. ಚಿತ್ತವಲ್ಲಭಾನಂದ್ರೀವಪೂಮಾಕಾಲಕ್ಕೆ ಚಿತ್ತವಲ್ಲಭಾನಂದ್ರೀ ವಪೂಮಾಕಾಲಕ್ಕೆ ನೆತಾಗ ಬೆಳೆಯತ್ತಾವು ಕಮಲದಿ ನಿಲ್ಲಿಸೆ ನಿಲ್ಲಮ್ಮಯ ಮಂದಿರಕ್ಕೆ ನೀ ಬಂದು ಸಮ್ಮ ಇಂದಿರೆ ವರಲಕ್ಷ್ಮಿಯೇ. ಗೋವಿಂದ ಮಾಡಿ. ಶ್ರೀ ತಿರುಮಲ ನಿವಾಸ ಶ್ರೀ ವೆಂಕಟೇಶ ಶ್ರೀ ತಿರುಮಲ ವೃಷಭ ಅಂಜನ ಶ್ರೀ ಶೇಷ ವೆಂಕಟಗಿರಿ ಯಸವ ಕೃತಾದಿಲಿ ಪೆಸರಲಿ ರಾಜಿಪ ಶ್ರೀ ತಿರುಮಲ ನಿವಾಸ. ಹುಟ್ಟಿ ಧರವ್ಯಾಧಿ ಕೆಟ್ಟ ರೋಗಾದಿಗಳಿಗೆ ತನು ಮನೆಯಾಯ್ತೋ, ದುಷ್ಟ ಕಾರ್ಯಗಳಲ್ಲಿ ಇಟ್ಟಂತ ಮನಸ್ಸೆಲ್ಲ ಕೆಟ್ಟಿತೋ, ಭ್ರಷ್ಟಾವನಿತೆಯರ ಕಣ್ದೃಷ್ಟಿಗೆ ದೃಷ್ಟಿ ಪೋಯಿತೋ, ಇಷ್ಟಾದಿ ದುರ್ನಡತೆಯೋಳ್ ನಡತೆಯೂ ಕೆಟ್ಟೆ ಪೋಯಿತೋ, ಈ ಪರಿಯನಗಾಯ್ತೋ ಇಷ್ಟಾನಿಷ್ಟದಿ ವಿತ್ತಗೆ ಕರಜಜಿ ಪಟ್ಟೆ ಭವಣೆ ಕಾಲ್ ಕಟ್ಟಿ ಭವದಿ ಬಿದ್ದೆ ಪಟ್ಟೆನು ಶ್ರಮ ಒಂದಿಷ್ಟು ದಯವೂ ಇಲ್ಲ, ಕೈಗೊಟ್ಟು ಸಮಹೋ ಶ್ರೀಶ ಶ್ರೀ ತಿರುಮಲ ನಿವಾಸ. ಏಳು ಗಿರಿಯ ನೇರಿ ನಿಂತರು ಎಂದೆಂದಿಗೂ ಬಿಡುವವನಲ್ಲ, ಹೇಳಾದ ನಾನಾ ಬಾಧೆಯ ಗೋಳಿಗೆ ಮೊರೆಯಿಡೆ ಹೇಳದೆ ಬೆಣ್ಣೆ ಕಳ್ಳ, ಹೂಳಾಗೆ ಹೊರವಿತ್ತು ಪಾಲಕ್ಷ ಮೊರೆಯಿಡೆ ಆಲಿಸಿ ಪೆಣ್ಣಾಗಿ ಕಾಯ್ದವನಲ್ಲ, ಬೆಳೆದಿದೆಂದೆಂದಿಮಿಕೆಂದು ಕುಣಿಯಲು ಒಳಗ ಕೊಡುತ್ತೀರೆ ಕೆಳದೆಯನ್ನ ಮೊರೆ ಶ್ರೀ ಭೂನಲ್ಲ ಶ್ರೀಶ ಶ್ರೀ ತಿರುಮಲ ನಿವಾಸ. ಶ್ರೀಶ ಶ್ರೀ ತಿರುಮಲ ನಿವಾಸ. ನಿನ್ನಡಿಗಡಿಗೆ ದೃಢದಿಂದ ಜ್ಞಾನಿಪ ದಿವ್ಯಾಮತಿ ಕರುಣಿಸೋ, ಎಡವಿ ನಿನ್ನ ದಾಸ್ಯವನರಿಯದ ಬಿಡದೆ ತಿಳಿಸೋ, ಪಡೆದಿ ಮಕ್ಕಳ ಪಡೆದು ಸೂಕಕ್ಕೆ ಕಾರಣ ನೀನೆಂದು ತಿಳಿಸೋ, ಒಡವೀನೋ ನಾನಾ ಕರ್ಮದ ಮೊಡವೀನೋ ಬಿದ್ಯಾಡಿದ ಒಡಲುಗಳೇಸೋ, ಬಂಧನ ನೀ ಬಿಡಿಸೋ, ಬಂಧನ ನೀ ಬಿಡಿಸೋ, ಕಡಲ ಶಯನ ಶೀಲ ಕುಮಿಷ ನಿನ್ನ ಅಡಿಗಡಿಗೆ ಭಕ್ತರೊಡ ನಡಿ ಸ್ತುತಿಸುವ ಮೃತಿಯ ಭಗವದ್ ಕರುಣಿಸು, ಎಂದೆಂದಿಗೂ ಬಿಡನೋ ಶ್ರೀಶ ಶ್ರೀ ತಿರುಮಲ ನಿವಾಸ. ಶ್ರೀ ವೆಂಕಟೇಶ ಶ್ರೀಶ ಶ್ರೀ ತಿರುಮಲ ನಿವಾಸ. ವೃಷಭ ಅಜನ ಶ್ರೀಶೇಷ ವೆಂಕಟಗಿರಿ ಯಶವ ಕೃತಾದಿಲಿ ಪೆಸರಲಿ ರಾಧಿಪತಿ ಶ್ರೀ ತಿರುಮಲ ನಿವಾಸ. ವೆಂಕಟೇಶ ಶ್ರೀಶ
ಈ ತಿರುಮಲ ನಿವಾಸ. ನೋಡಿದ್ರಲ್ಲ ನಮ್ಮಪ್ಪ ಎಷ್ಟು ಚೆನ್ನಾಗಿ ಹಾಡಾಡ್ತಾರೆ ಅಂತ. ಸೆಕೆಂಡ್ ಸಾಂಗ್ನ ವೀಡಿಯೋ ಮಾಡಬೇಕಾದ್ರೆ ನನ್ನ ಮಗ ಬ್ಯಾಕ್ಗ್ರೌಂಡಲ್ಲಿ ಫುಲ್ ಕಿತಾಪತಿ ಮಾಡ್ತಿದ್ದ. ಸೊ ಅದನ್ನು ಕಂಪ್ಲೀಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ನಾನು ಅಪ್ಕಮಿಂಗ್ ವೀಡಿಯೋಸಲ್ಲಿ ಡೆಫಿನೆಟ್ಲಿ ನಮ್ಮಪ್ಪ ಹಾಡಾಡೋದನ್ನು ಅಪ್ಲೋಡ್ ಮಾಡೇ ಮಾಡ್ತೀನಿ. ನಮ್ಮ ತಾತ ಲಕುಮೇಶ್ ದಾಸರು ತುಂಬ ಹಾಡುಗಳು ಬರೆದಿದ್ದಾರೆ. ಆ ಎಲ್ಲ ಹಾಡಲ್ಲೂ ಕಂಪ್ಲೀಟಾಗಿ ಎಲ್ಲ ಕಲಿಯದೇ ಇದ್ರೂ ನಮ್ಮಪ್ಪ, ನಮ್ಮ ದೊಡ್ಡಪ್ಪ ಅವರೆಲ್ಲ, ನಮ್ಮ ಚಿಕ್ಕಪ್ಪ ಎಲ್ಲರೂ ತುಂಬ ಹಾಡುಗಳನ್ನ ಕಲ್ತಿದ್ದಾರೆ. ನನಗೆ ಯಾವಾಗ ಸಾಧ್ಯ ಆಗುತ್ತೋ ಆವಾಗ ಆ ವೀಡಿಯೋಸ್ನು ರೆಕಾರ್ಡ್ ಮಾಡಿಬಿಟ್ಟು ಹಾಕ್ತೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ನೀವು ಆ ಹಾಡನ್ನ ಕಲಿಬೋದು. ನಿಜ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ತಾತ, ಎಲ್ಲ ಹಾಡುಗಳನ್ನೂ ಮಾಡಿದ್ದಾರೆ. ಇನ್ನು ಅಲ್ಲಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡಾದಮೇಲೆ ವಾಪಸ್ ಮನೆಗೆ ಬಂದ್ವಿ. ಮನೆಗೆ ಬರ್ತಾ ನನ್ನ ಕಸಿನ್ ಮಗ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಬರ್ತಿದೆ ಅಕ್ಕ, ವೀಡಿಯೋಸ್ ನೋಡ್ತಾ ಇರ್ತೀನಿ, ಇನ್ನೂ ಈ ಥರ ಟ್ರೈ ಮಾಡು, ಆ ಥರ ಟ್ರೈ ಮಾಡು, ಈ ಥರದ ಮೊಬೈಲ್ ತೊಗೋ, ಆ ಥರದ ಮೊಬೈಲ್ ತೊಗೋ ಅಂತೆಲ್ಲ ಸಜೆಷನ್ಸ್ ಕೊಡ್ತಿದ್ದ. ಸೊ ಈ ಥರ ಮನೇಲಿ ಎಲ್ಲರಿಂದನೂ ಸಪೋರ್ಟ್ ಸಿಕ್ಕರೆ ಎಷ್ಟು ಖುಷಿಯಾಗಿರುತ್ತೆ ಅಂದರೆ ಅದನ್ನು ಹೇಳೋಕ್ಕಾಗಲ್ಲ. ನನಗೆ ಆ ಸಪೋರ್ಟ್ ಸಿಗ್ತಿದೆ. ಸೊ ನಾನು ಇನ್ನೂ ಚೆನ್ನಾಗಿ ಮಾಡ್ತೀನಿ ಇನ್ಮೇಲೆ ನೀವು ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ಸಲ್ಲಿ ನನಗೆ ತಿಳಿಸಿ, ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿಂದ ಬಂದಮೇಲೆ ನೈಟ್ ಟಿಫನ್ಗೆ ಅಮ್ಮ ಅವಲಕ್ಕಿ ಒಗ್ಗರಣೆ ಮಾಡಿದ್ಲು. ಸೊ ಎಲ್ಲರೂ ಟಿಫನ್ ಮಾಡಿಬಿಟ್ಟು ನಾನು, ನನ್ನ ಮಗ, ನನ್ನ ತಂಗಿ, ಅವ್ರ ಹಸ್ಬೆಂಡು ಮತ್ತು ನನ್ನ ತಂಗಿ ಮಗ ಎಲ್ಲರೂ ಸೇರಿಕೊಂಡು ವಾಕಿಂಗ್ಗೆ ಅಂತ ಹೋಗಿದ್ವಿ. ಅಲ್ಲಿ ಮಕ್ಕಳು ಆಟಾಡ್ತಿದ್ರು. ಅವ್ರ ಜೊತೆ ಹೋಗಿ ನನ್ನ ಮಗ ಫುಲ್ ಆಟಾಡ್ತಾ ಇದ್ದ. ಎಷ್ಟು ಕರೆದ್ರೂ ಬರ್ತಾನೆ ಇರಲಿಲ್ಲ. ಅವನಿಗೆ ಈ ಥರ ಹೊರಗಡೆ ಆಡೋದು ತುಂಬ ಇಷ್ಟ. ಹೇಗೋ ಮ್ಯಾನೇಜ್ ಮಾಡಿ ಅವನ್ನ ರಿಟರ್ನ್ ಮನೆಗೆ ಕರ್ಕೊಂಬಂದ್ವಿ. ಇತ್ತೀಚೆಗೆ ಬೇಗ ಮಲಗೋದೇ ಇಲ್ಲ ನನ್ನ ಮಗ, ಮತ್ತು ಹಠನೂ ತುಂಬ ಜಾಸ್ತಿ ಆಗಿದೆ. ಹೆಂಗೋ ಸರ್ಕಸ್ ಮಾಡಿ ಅವನ್ನ 11:30ಗೆ ಮಲಗಿಸ್ದೆ. ಅದಾದಮೇಲೆ ನಾವು ಮಲ್ಕೊಂಡ್ವಿ. ಇವತ್ತಿನ ವ್ಲಾಗ್ ಇಷ್ಟೇ, ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಬಾಯ್ ಬಾಯ್.